ನಮಸ್ತೆ ನಮಸ್ತೆ. ಸರ್. ಬರ್ತಾರೆ ಸರ್ ಅವರೆಲ್ಲ? ಹೌದು. ಹಾಂ ಸರ್, ಗೊತ್ತಿದೆ ನೀವು ಫೋನ್ ಮಾಡಿದ್ದು, ಬೇಜಾರು ಮಾಡ್ಕೋಬೇಡಿ. ನಂದೊಂದು ಪ್ರಶ್ನೆ, ಚಿಕ್ಕವಳು, ದಯವಿಟ್ಟು ಕ್ಷಮೆ ಇರಲಿ ಮೊದಲೇದಾಗಿ. ಇರ್ಲಿ ಸರ್, ಮೇಡಮ್. ತಮ್ಮ ಒಂದು ಇಷ್ಟೊತ್ತಿನವರೆಗೂ ಎಮ್ ಡಿ ಅವ್ರ ಹತ್ರ ಮಾತಾಡಿರುವಂಥ ಒಂದು ವಿಡಿಯೋ ಸೆಂಡ್ ಮಾಡಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿದೆ, ಭಾಳ ಖುಷಿ ಆಯಿತು. ಎಸ್ ಮೇಡಮ್. ಆದರೆ ಅದರಲ್ಲಿ ಗೊತ್ತಿರಲಿ ಅಂತ ಹೇಳಿದ್ದೀನಿ, ಕ್ಷಮೆ ಇರಲಿ ಅಂತ ಮೊದಲೇ ಇರ್ಲಿ ಕೇಳಿದ್ದೀನಿ. ಮೇಡಮ್, ಹೇಳಿ ಹೇಳಿ ಹೇಳಿ, ಏ ತೊಂದರೆ ಇಲ್ಲ, ಹೇಳಿ ಹೇಳಿ ಹೇಳಿ. ಏನಿಲ್ಲ ಸರ್, 65 ಜನ ATP ಕೌಂಟರ್ಗಳಿದೆ, 75 ಕೆಲಸಗಾರರು ಕೆಲಸ ಕಳ್ಕೊಂಡಿದ್ದಾರೆ. ಆ ಪ್ರಶ್ನೆನೂ ನಂದಲ್ಲ. ಅದು ಕಂಪನಿಗೆ ಬಿಟ್ಟದ್ದು ಅಥವಾ ಮೆಸ್ಕಾಮಿಗೆ ಬಿಟ್ಟದ್ದು, ಅದರಲ್ಲಿ ನನ್ನ ವಾದ ಇಲ್ಲ. ಇದರಲ್ಲಿ ಏನಿದೆ, ನನ್ನ ವಾದ ಇರೋದು ಸರ್ಕಾರಕ್ಕೆ ಲಾಭ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಸರ್ಕಾರಕ್ಕೆ ಲಾಭದ ದೃಷ್ಟಿಯಲ್ಲಿ ಕೆಲಸ ಮಾಡ್ತಿದೆ ಮೆಸ್ಕಾಂ. ಓಕೆ, ಈಗ ಬೆಸ್ಕಾಂ ಆಲ್ರೆಡಿ ಲಾಸ್ ಆಗಿದೆ, ಅದನ್ನು ಕೂಡ ತಾವು ಸ್ಪಷ್ಟಪಡಿಸಿದ್ದೀರಿ, ಅದನ್ನ ನನ್ಗೆ ಖುಷಿ ಆಯ್ತು. ಬಟ್ ಇಲ್ಲಿ ಇನ್ನೂ ಒಂದಿದೆ ಸರ್, ಜನಸಾಮಾನ್ಯರ ಮೇಲೆ ಲಾಸ್ ಆಗ್ತಿರೋದು ಗಮನಕ್ಕೆ ಬರ್ತಿಲ್ಲ. ಹೇಗೆ ಅಂತ ನಾನು ಹೇಳ್ತೇನೆ. ಜನಸಾಮಾನ್ಯರು, ನೀವೇ ಎಕ್ಸಾಂಪಲ್, ದೊಡ್ಡ ವ್ಯಕ್ತಿ ಆಗಿರೋದ್ರಿಂದ ಒಂದು ಬಿಲ್ಲನ್ನ ನನ್ನ ಕೈಲಿ ಕಳಿಸ್ತೀರಾ, ಅದನ್ನು ಕಟ್ಟಿಬಾಮ ಅಂತ ನಾನೇ ಹೇಳ್ತೇನೆ. ಪಾಪ ಹಾಗೆ ಕಳ್ಸೋದ್ ಅಂತ 10 ರೂಪಾಯಿ ನನ್ನ ಕೈಯಲ್ಲಿ ಇಟ್ಟು ಕಳಿಸ್ತೀರಾ. ನಿಮ್ಮದೇ ಸಾವಿರಾರು ಕೆಲಸ ಇದೆ, ನನಗೆ 10 ರೂಪಾಯಿ ಕೊಟ್ಟು ಕಳಿಸ್ತೀರಾ ಒಂದು ಬಿಲ್ಲಿಗೆ. 10 ಬಿಲ್ ನಿಮ್ಮ ಮನೆದಿದ್ರೆ ನನಗೆ 100 ರೂಪಾಯಿ ಕೊಟ್ಟು ಕಳಿಸ್ತೀರಾ. ಆ ಬಿಲ್ ಅನ್ನು ತಗೊಂಡೋಗಿ ನಾನೇನ್ ಮಾಡ್ತೇನೆ, ಸೈಬರ್ ಅಲ್ಲಿ ಕಟ್ತೇನೆ, ಗ್ರಾಮ 1ರಲ್ಲಿ ಕಟ್ತೇನೆ, ಅಥವಾ ಧರ್ಮಸ್ಥಳದ ಗ್ರೂಪ್ಗಳಲ್ಲಿ ಕಟ್ತೇನೆ. ಆ ಗ್ರೂಪ್ಗಳಲ್ಲಿ ಕಟ್ಟುವಾಗ ಅವ್ರು 10 ರೂಪಾಯಿ ನಮಗೆ ಡಿಮ್ಯಾಂಡ್ ಮಾಡ್ತಾರೆ ಸರ್. 10 ರೂಪಾಯಿ ಪ್ರತಿ ಬಿಲ್ಗೂ ಡಿಮ್ಯಾಂಡ್ ಮಾಡ್ತಾರೆ. ಆ ಹಣ ನಿಲ್ಲೇನೆ ಇಲ್ಲ ಅಂತ. ಒಂದು ಬಿಲ್ಲಿಗೆ 10 ರೂಪಾಯಿ. ಅಂದ್ರೆ ನೀವು ಹೇಳ್ತಿರೋದು ಮೆಸ್ಕಾಮಿನ ಕೌಂಟರ್ ಹೊರತಾಗಿ ಬೇರೆ ಕಟ್ಟುವಾಗ ಅಕ್ರಮವಾಗಿ 10 ರೂಪಾಯಿನ ಅವ್ರು ವಸೂಲಿ ಮಾಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಹೌದು ಹೌದು ಸರ್, ಹೌದು. ಓಕೆ ಓಕೆ. ಒಂದು, ನನಗೆ 10 ರೂಪಾಯಿ ಕೊಡ್ತಿದ್ದೀರಾ ನಾನ್ ಬದುಕಲಿ ಅಂತ. ಹೌದು. ಎರಡನೇದಾಗಿ ನನ್ನ ಒಂದು ಬಿಲ್ಲಿಗೆ 10 ರೂಪಾಯಿ ಕೊಡ್ತಿದ್ದೀರಾ. ಹೌದು. ಹೀಗಿರುವಾಗ ಒಂದು ಸಾಮಾನ್ಯ ವ್ಯಕ್ತಿ ಯಾರೇ ಆಗಿರ್ಬೋದು, ಇವತ್ತು ನೀವು ಆದ್ರೂ ಸರಿ, ಅಥವಾ ನನ್ನ ಅಪ್ಪ ಅಮ್ಮ, ಅಥವಾ ನಿಮ್ ತಂದೆ ತಾಯಿ, ನಿಮ್ ಕೆಲಸ ಇದ್ರೆ ನಿಮ್ಗೆ ದೊಡ್ಡದಾಗಲ್ಲ, ತಂದೆ ತಾಯಿ ಕಷ್ಟನೇ ಇದು. 20 ರೂಪಾಯಿ ಪ್ರತಿ ಬಿಲ್ಲಿಂದ ಕಳ್ಕೊಳ್ಳುವಾಗ ಅದು ನಮ್ಮ ಸರ್ಕಾರಕ್ಕೆ ಆಗುವ ನಷ್ಟನ ಲಾಭನ ಮೊದಲೇದು. ಎರಡನೇದಾಗಿ, ಈಗ ನಮ್ಮ ಕೌಂಟರ್ಗಳು ಇಲ್ಲಿವರೆಗೂ ಓಪನ್ ಇತ್ತು ಶನಿವಾರ ರವಿವಾರ. ಗೊತ್ತಿದ್ದೋ ಗೊತ್ತಿಲ್ಲೇನೋ, 1 ತಿಂಗಳಾದ್ರೂ ಸರಿ, ಅದು 1 ದಿನ ಆದ್ರೂ ಸರಿ. ಯಾಕಂದ್ರೆ 1 ರೂಪಾಯಿ ಲಾಭ ಇಟ್ಕೊಂಡು ಇವತ್ತು ಬಿಸ್ನೆಸ್ ಅಲ್ಲಿ ಹುಡುಕ್ಬೇಕಾಗಿದೆ ನಾವು. ಒಂದೇ 1 ರೂಪಾಯಿ ಸಿಕ್ಕುತ್ತೆ ಅಂದ್ರೆ ಇಡೀ ದಿನ ಕಳೀಬೇಕು ನಾವು. ಹಾಗಿರುವಾಗ ಒಬ್ಬ ವ್ಯಕ್ತಿ 50-100 ರೂಪಾಯಿ ಆಟೋ ಹಿಡ್ಕೊಂಡು ಬರ್ತಾನೆ. ಆಗದೆ ಇರುವಂತ ಯಜಮಾನ್ರು ಇನ್ನಷ್ಟು ಹೋಗ್ಲಿ ಬಿಡಪ್ಪ, ಇಲ್ಲೇ ನಿಂತು ಕಾಯುವಂತ ಸಂಜೆವರೆಗೂ ಕಾಯ್ದು ಬಿಡ್ತಾರೆ. ನೋಡೋಣ ಅವ್ರು ಬರ್ಲಿ, ಮತ್ತೊಮ್ಮೆ ಬರಕ್ ಆಗಲ್ಲ ಅಂತ ಅವರು 1 ದಿನದ ಸಂಬಳ ವೇಸ್ಟ್ ಮಾಡ್ಕೋತಾರೆ, 50-100 ರೂಪಾಯಿ ಆಟೋ ಕಳ್ಕೊತಾರೆ. ಮತ್ತೆ ಬರ್ಲಿಕ್ಕಾಗದೆ ಇಡೀ ದಿನ ಉಪವಾಸ ಇದ್ದು ಕಟ್ಕೊಂಡೇ ಹೋಗೋಣ ಅಂತ ನೋಡಿದ್ದು ಎಷ್ಟು ಸರಿ ನೋಡಿದ್ದೀನಿ ನನ್ನ ಕೌಂಟ್ರಲ್ಲೇ. ಹಾಗಿರುವಾಗ ಈ ಪಾರ್ಟಿಗಾಗೋ ಈ ಒಂದು ಲಾಸ್ ಒಂದ್ ಕಡೆ ಆದ್ರೆ, 20 ರೂಪಾಯಿ ಪ್ರತಿ ತಿಂಗಳಿಗಾಗೋ ಲಾಸ್ ಒಂದ್ ಕಡೆ ಆದ್ರೆ, ಜನಸಾಮಾನ್ಯರು ಎಲ್ಲಿ ಇರುತ್ತೋ ಅಲ್ಲಿ ನಿಖರವಾದ ಜಾಗಕ್ಕೆ ಹುಡುಕೊಂಡು ಹೋಗ್ಬೇಕಾಗ್ತದೆ. ಈಗ ಹಾಗಿರ್ಲಿಲ್ಲ, ATP ಕೌಂಟರ್ಗಳಿರುವಾಗ ಹಾಗಿರ್ಲಿಲ್ಲ. ಏನಿತ್ತು ಸರ್, ಇಲ್ಲಿದೆ ATP ಕೌಂಟರ್, ಇಲ್ಲಿ ಹೋಗೋಣ ಅಂತಿತ್ತು. ಈಗ ಸೈಬರ್ ಆಗಿರ್ಬೋದು, ಧರ್ಮಸ್ಥಳದ ಗ್ರೂಪ್ಗಳಾಗಿರ್ಬೋದು, ಪೋಸ್ಟ್ ಆಫೀಸ್ಗಳಾಗಿರ್ಬೋದು, ಹೊಸ ಜಾಗವನ್ನು ಹುಡುಕೊಂಡೇ ಹೋಗ್ಬೇಕು ಅವರು, ಹೊಸ ಜಾಗಗಳನ್ನ. ಅದು ಹೊಸದಲ್ಲ, ವ್ಯವಸ್ಥೆಗಳು ಬೇಕಂದ್ರೆ ಹುಡ್ಕೋಣ. ಆದ್ರೆ ಕಷ್ಟ ಅನ್ನೋದಂತೂ ಹೊಸದಾಗಿ ಸೃಷ್ಟಿ ಆಯ್ತಲ್ಲ, ಹೊಸದಾಗಿ ಕಷ್ಟನೇ ಸೃಷ್ಟಿ ಆಯ್ತು. ಇಲ್ಲೇನು ಹೊಸದಾಗಿ ಪಟ್ಟ ಏನೋ ಒಂದು ಮ್ಯಾಜಿಕ್ ಮಾಡಿ ಆಲ್ರೆಡಿ ನಮ್ಮ ಬಾಯಿ ಸುತ್ತಿಡ್ತಿಲ್ಲ ಯಾರು. ಅದನ್ನ ನಾವು ಹುಡುಕೊಂಡು ಹೋಗಿ ಕಷ್ಟಪಟ್ಟು ಅದನ್ನ ತಂದೆ ನಾವು ತಿನ್ಬೇಕಾಗಿದೆ. ಅಂದ್ರೆ ಇರೋದ್ರಲ್ಲೇನೆ, ಈಗ ಇರೋದ್ರಲ್ಲಿ ಅವ್ರು ಡಿಮ್ಯಾಂಡ್ ಮಾಡಿದಾರಲ್ಲ, ಅವ್ರು ಡಿಮ್ಯಾಂಡ್ ಬೇಡ, ನಾನು ಕಂಪನಿ ಪರ ಅಲ್ಲ ಅಂತ ಹೇಳಿದ್ದೀನಿ, ಕೆಲಸ ಯಾರ ಪರನೂ ಅಲ್ಲ ಅಂತ ಹೇಳಿದ್ದೀನಿ. ನನ್ನ ಪ್ರಶ್ನೆ ಇರೋದು, ಎಲ್ಲಿ ಜನಸಾಮಾನ್ಯರಿಗೆ ಲಾಸ್ ಆಗ್ತಿದೆ ಅನ್ನೋದ್ರ ಕಡೆ ಅಂತ ಕೂಡ ತಮ್ಗೆ ಹೇಳಿದ್ದೀನಿ ನಾನು. ಜನಸಾಮಾನ್ಯರು 20 ರೂಪಾಯಿ ಕಳ್ಕೊಳ್ಳುವಾಗ ಅವ್ರು ಎಷ್ಟು ಕೊಡ್ತಿದ್ರು ಸರ್? ID ಇನ್ಫಿನಿಟಿಗೆ 5 ರೂಪಾಯಿ ಚಿಲ್ಲರೆ ಕೊಡ್ತಿದ್ರು. 6 ರೂಪಾಯಿ 10 ಪೈಸೆ ಅಂತ ಹೇಳಿರೋದನ್ನ ಕೇಳಿದ್ದೀನಿ. 6 ರೂಪಾಯಿ 10 ಪೈಸೆ ಅಲ್ಲ ಸರ್, 5 ರೂಪಾಯಿ ಚಿಲ್ಲರೆ ಇದೆ, ಅಂದ್ರೆ 6 ರೂಪಾಯಿದ ಒಳಗಡೆ ಇದೆ. ಅಷ್ಟು ಕೊಡುವಾಗ 1 ರೂಪಾಯಿನೋ 2 ರೂಪಾಯಿನೋ ಎಕ್ಸ್ಟ್ರಾ ಮಾಡಿ ಕೊಡ್ಲೂಬಹುದು, ಅಥವಾ ಕೊಡದೆ ಹಾಗೇ ಇರ್ಲೂಬಹುದು. ಕೊಡ್ಲಿಲ್ಲ ಅಂತಾನೂ ಇಟ್ಕೊಳ್ಳೋಣ, ಕೊಡೋದೇ ಬೇಡ ಅವ್ರು ನಾಳೆ ನಮಗೆ. ಕೊಡದೇ ಇದ್ರೆ ಎಷ್ಟು ಕಳ್ಕೊಳಿಕ್ ಸಾಧ್ಯ ಇತ್ತು? 2 ರೂಪಾಯಿ ಕಳ್ಕೊಳಿಕ್ ಸಾಧ್ಯ ಇತ್ತು, 4 ರೂಪಾಯಿ ಕಳ್ಕೊಳಿಕ್ ಸಾಧ್ಯ ಇತ್ತು. ಆದ್ರೆ ಒಬ್ಬ ವ್ಯಕ್ತಿ 20 ರೂಪಾಯಿ ಕಳ್ಕೊತಾನೆ ಅಂದ್ರೆ ಇದು ನಮ್ಮ ಸರ್ಕಾರಕ್ಕೆ ಎಷ್ಟು ಲಾಸ್ ಆಗ್ತಿದೆ. ಯಾಕಂದ್ರೆ ನಾವೇ ಕಟ್ಟಬೇಕಾಗಿರೋದು, GST ಬಿಲ್ಗಳಿರ್ಬೋದು, ಪ್ರತಿಯೊಂದನ್ನು ಜನಸಾಮಾನ್ಯರು ಕಟ್ಟಿದಾಗೆ ಸರ್ಕಾರ ಉದ್ಧಾರ ಆಗೋದು. ಯಾವ ತರನಾಗಿ ಕಟ್ಟಿದ್ರು ಜನಸಾಮಾನ್ಯರೇ ಅದು. ಹಾಗಿರುವಾಗ ಜನಸಾಮಾನ್ಯರಿಗೆ 20 ರೂಪಾಯಿ ನಷ್ಟ ಆಗೋದನ್ನ ಯಾರು ಗಮನಿಸಬೇಕು ಹೋದ್ರೆ ಇದಕ್ಕಿಂತ ದೊಡ್ಡ ಅನರ್ಥ ಬೇಕಾ? ನಾನು ಉತ್ತರ ಕೊಡ್ಬೋದಾ ಮೇಡಮ್ ಇವಾಗ? ಧನ್ಯವಾದ ಸರ್, ನಿಜವಾಗ್ಲೂ ಕಾಯ್ತಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಇವಾಗ ತುಂಬಾ ಸುಲಭ ಇದೆ. ಒಂದು ಕಾಲಮಾನದಲ್ಲಿ ನಾವು ಏನು STD ಬೂತ್ಗಳನ್ನ ಹುಡುಕ್ತಿದ್ವಿ, ಲ್ಯಾಂಡ್ ಲೈನ್ಗಳನ್ನ ಹುಡುಕ್ತಿದ್ವಿ.
ಒಂದು ಹೌದು ಸರ್. ಕಾಲಮಾನದಲ್ಲಿ ನಾವ್ ಏನಾದ್ರೂ ನೋಡ್ಬೇಕು ಅಂದ್ರೆ ಕಂಪಲ್ಸರಿ ಮನೆಗೆ ಬರ್ಬೇಕಾಗಿತ್ತು, ಅಥವಾ ಒಂದು ಫಿಲಿಂ ನೋಡ್ಬೇಕು ಅಂದ್ರೆ ಕಂಪಲ್ಸರಿ ಚಿತ್ರಮಂದಿರಕ್ಕೆ ಹೋಗ್ಬೇಕಾಗಿತ್ತು. ಹೌದು ಸರ್. ಇವತ್ತು ಅದನ್ನೆಲ್ಲ ತಪ್ಪಿಸಿ ಕೈಯಲ್ಲೇ ನಮ್ಗೆಲ್ಲವೂ ಸಿಕ್ಕಿದೆ ಇವತ್ತು. ಕರೆಕ್ಟ್ ಸರ್. ಫೋನ್ ಆಗಿರ್ಬೋದು, ರೀಚಾರ್ಜಸ್ ಆಗಿರ್ಬೋದು, ಪ್ರತಿಯೊಂದನ್ನು ಹೌದು. ನಾವು ಕೈಯಲ್ಲೇ ಇವತ್ತು ಹ್ಯಾಂಡಲ್ ಮಾಡೋಷ್ಟು ತಂತ್ರಜ್ಞಾನ ಮುಂದುವರೆದಿದೆ, ಇಂಟರ್ನೆಟ್ ನ ಹೌದು. ಜಮಾನ ಬಂದಿದೆ. ಹೌದು ಇವಾಗ ಸರ್. ನೀವು ಹೇಳಿದ್ರೆ ಒಂದು ಪಾಯಿಂಟ್, ಇವತ್ತು ಧರ್ಮಸ್ಥಳ ಇದ್ರಲ್ಲಿ ಕಟ್ಟಬೇಕು ಅಥವಾ ಗ್ರಾಮ ಒಂದರಲ್ಲಿ ಕಟ್ಟಬೇಕು, ಈ ತರದ ಹಲವಾರು ವ್ಯವಸ್ಥೆಗಳು ಇದೆ. ಅದು ಪರ್ಯಾಯವಾಗಿ ಮಾಡ್ಕೊಂಡಿದ್ರು ಅವತ್ತಿಗೆ. ಅದರ ಜೊತೆಯಲ್ಲಿ ನಿಮ್ಮಲ್ಲಿ ATP, ಎಲ್ಲಾ ಎಸ್ಕಾಂಗಳಲ್ಲೂ ATP ಅಂತ ಒಂದ್ ಮಾಡಿದ್ರು. ಹೌದು ಅದು ಸರ್. ಕಳೆದ 25 ವರ್ಷಗಳಿಂದ ಪ್ರಾರಂಭ ಆಗಿದ್ದು, ಕೆಲವು ಎಸ್ಕಾಂಗಳಲ್ಲಿ ಲೇಟ್ ಆಗಿ ಪ್ರಾರಂಭ ಆಗಿರ್ಬೋದು. ಇಲ್ಲ ಸರ್, ಖುಷಿ ಅದನ್ನ ಹೇಳಿದ್ದೀರಿ. ಹೌದು. ಹಂಗಾಗಿ ಇವತ್ತು ನಾವು ತಂತ್ರಜ್ಞಾನಕ್ಕೆ ನಾವು ಹೊಂದ್ಕೋಬೇಕು. ಆಬ್ವಿಯಸ್ಲಿ ಇವತ್ತು ಜನರು ಬದಲಾಗಿದ್ದಾರೆ. ಎಲ್ಲರಲ್ಲೂ ಇವತ್ತು ಮೊಬೈಲ್ ಇದೆ, ಎಲ್ಲರ ಹತ್ರನೂ ಇವತ್ತು ಇಂಟರ್ನೆಟ್ ಇದೆ, 5G ನೆಟ್ವರ್ಕ್ ಇದೆ ಇವತ್ತು. ಕರೆಕ್ಟ್. ಇನ್ನು ಎಸ್ಕಾಂಗಳಲ್ಲೇ ಇನ್ನು 5G ನೆಟ್ವರ್ಕ್ ಬಂದಿಲ್ಲ. ಆದ್ರೆ ಬಂದಿಲ್ಲ ಸರ್, ಜನಸಾಮಾನ್ಯರಲ್ಲಿ ಎಲ್ಲರ ಹತ್ರನೂ ಇವತ್ತು 5G ನೆಟ್ವರ್ಕ್ ಇದೆ. ಹೀಗಿರುವಾಗ ಆ ಹೊರೆನ ನಾವು ಎಲ್ಲೋ ಹೋಗಿ ಕಟ್ಟೋದು ಅಥವಾ ಹುಡ್ಕೊಂಡು ಹೋಗಿ ಕಟ್ಟೋದು, ನೀವ್ ಹೇಳ್ದಂತ 20 ರೂಪಾಯಿ ನಷ್ಟವೋ ಅದು ಆಗದೆ ಇರುತ್ತೆ. ಕಾರಣ ನಾವು ಫೋನ್ ಪೇ ಕಟ್ಟಿದಾಗ, ಗೂಗಲ್ ಪೇ ಕಟ್ಟಿದಾಗ, ಅಥವಾ UPI ಯಾವುದೇ ಒಂದು ಮುಖಾಂತರ ಕಟ್ಟಿದಾಗ ನಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಇರಲ್ಲ. ಅದು ತಮ್ಮ ಗಮನದಲ್ಲಿದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಹಂಗಾಗಿ ಅದೊಂದು ಒಂದು ಉಪಯೋಗ ಜನಸಾಮಾನ್ಯರಿಗೆ, ಸರ್ಕಾರಕ್ಕಲ್ಲ. ಸರ್ಕಾರಕ್ಕೆ ಬೇಕಾಗಿರೋದೇನು, ಅವರು ಕೊಟ್ಟಂತಹ ಕರೆಂಟಿಗೆ ಅವರು ತೆರಿಗೆ ಕಟ್ಟಿ ಅಂತಾರೆ ಅಷ್ಟೇ ಅವ್ರ ವಾದ. ಅದು ಸರಿ ಇದೆ. ನಾವು ಸರಿಯಾದ ಸಮಯಕ್ಕೆ ನಮ್ಮ ಒಂದು ತೆರಿಗೆ ಹಣ ಅಥವಾ ನಾವು ಬಳಕೆ ಮಾಡಿದಂತ ವಿದ್ಯುತ್ತಿನ ಬಿಲ್ ನ ನಾವು ಕಟ್ಬಿಟ್ರೆ ಅಲ್ಲಿಗೆ ಅದು ಮುಕ್ತಾಯ. ಹೌದು, ನೀವು ಹೇಳ್ದಂಗೆ ಒಂದಿಷ್ಟು ಜನಕ್ಕೆ ಅದು 50 ಆಗಿರ್ಬೋದು, 5 ಆಗಿರ್ಬೋದು, 500 ಆಗಿರ್ಬೋದು, ಒಂದಿಷ್ಟು ಜನಕ್ಕೆ ಇಲ್ಲಿ ಉದ್ಯೋಗ ಹೋಯ್ತು ಅನ್ನೋದು ಸತ್ಯ. ನೀವು 5 ವರ್ಷನೋ 10 ವರ್ಷನೋ 20 ವರ್ಷದಿಂದ ಒಂದಿಷ್ಟು ಜನ ಕೌಂಟ್ರಲ್ಲೇ ಜೀವನ ಮಾಡಿದ್ದುಂಟು. ಅದನ್ನ ಅಲ್ಲಗಳಿಯಂಗಿಲ್ಲ. ಆದರೆ 5, 10, 15, 20 ಜನಕ್ಕೋಸ್ಕರ ಇಡೀ ಒಂದು ಮೆಸ್ಕಾಮಿನ ಒಂದು ಆಡಳಿತದಲ್ಲೇ ಎಷ್ಟೋ ಜನ ಗೂಗಲ್ ಪೇ, ಫೋನ್ ಪೇ ಮಾಡೋರು ಇರ್ತಾರಲ್ಲ, UPI ಬಳಸೋರು ಇರ್ತಾರಲ್ಲ, ಅವ್ರಿಗೆ ತೊಂದರೆ ಆಗೋದು ತಪ್ಪಾಗುತ್ತಲ್ಲ. ಹೌದು, ತಪ್ಪು ಸರ್. ಅದನ್ನ ನಾನು ಒಪ್ಕೋತೇನೆ. ಇವಾಗ MD ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ರು. 10 ರೂಪಾಯಿ ಬಿಲ್ ಕಟ್ಟಿದ್ರು ನಾವು 6 ರೂಪಾಯಿ 10 ಪೈಸೆ ಕೊಡ್ಬೇಕು, 5,000 ಕಟ್ಟಿದ್ರು 6 ರೂಪಾಯಿ 10 ಪೈಸೆ ಕೊಡ್ಬೇಕು ಅಂತ. ಅದು ಸತ್ಯವೇ. ಇವಾಗ ಎಲ್ಲವೂ ಬೀಳೋದು ಜನರ ಮೇಲೇನೆ ಹೊರೆ. ಸರ್ಕಾರ ಯಾವುದನ್ನು ಬರೆಸಲ್ಲ. ಸರ್ಕಾರ ಬರೆಸೋದು ತೆರಿಗೆದಾರನ ದುಡ್ಡಿನಿಂದಲೇ ಹೊರತಾಗಿ ಬೇರೆ ಏನೂ ಇಲ್ಲ. ಹಾಗಾಗಿ ತಮ್ಮ ಪ್ರಶ್ನೆ ನಿಜವಾಗ್ಲೂ ಅದ್ಭುತ, ಸತ್ಯ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ವಾದ ಏನಂದ್ರೆ, ತಂತ್ರಜ್ಞಾನದ ಜೊತೆಯಲ್ಲಿ ಹೋದಾಗ ನಮಗೂ ಸಮಯ, ಇವಾಗ ನೋಡಿ ನೀವು ಹೇಳಿದ್ರಿ ಆಟೋದಲ್ಲಿ ಹೋಗ್ಬೇಕು, ಅಲ್ಲೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ಕಟ್ಟಬೇಕು ಅಂತ. ಇವಾಗ ಸಮಯ ಎಲ್ಲರಿಗೂ ಉಳಿತಾಯ ಆಗುತ್ತೆ. UPI ನಿಮ್ಮ ಕೈಯಲ್ಲಿರುವಂತಹ ಒಂದು ಮೊಬೈಲ್ ಅಲ್ಲಿ ನೀವು ಯಾವ್ದು ID ನ ಹಾಕೊಂಡು ನಿಮಗೆ ಮೆಸೇಜ್ ಬರುತ್ತೆ, ರಿಮೈಂಡ್ ಕೊಡುತ್ತೆ. ಇವಾಗ ನಿಮ್ಮಲ್ಲೇ ಇವಾಗ ನಮ್ಮ ಮೆಸ್ಕಾಮ್ ಅಂತ ಒಂದು ಆಪ್ ಸ್ಟಾರ್ಟ್ ಮಾಡಿದ್ದಾರೆ, ಅದರಲ್ಲೂ ರಿಮೈಂಡರ್ ಬರುತ್ತೆ. ನೀವು ಬಿಲ್ಲೇ ತಗೊಳ್ಳೋದು ಬೇಡ, ಕೈ ಹಾರ್ಡ್ ಕಾಪಿ ತಗೊಳ್ಳೋದೇ ಬೇಡ, ನಿಮಗೆ ಆ ಮೊಬೈಲ್ ರಿಮೈಂಡ್ ಮಾಡುತ್ತೆ. ನೀವು ಈ ಸರಿ ನೀವು 1,500 ರೂಪಾಯಿ ಕಟ್ಟಬೇಕು, 50 ರೂಪಾಯಿ ಕಟ್ಟಬೇಕು, 500 ರೂಪಾಯಿ ಕಟ್ಟಬೇಕು ಅಂತ ನಿಮ್ಮ ಮೊಬೈಲೇ ರಿಮೈಂಡ್ ಮಾಡುತ್ತೆ. ನಮ್ಮ ಮೆದುಳು ರಿಮೈಂಡ್ ಮಾಡ್ಲಿದ್ರು ಮೊಬೈಲ್ ರಿಮೈಂಡ್ ಮಾಡುತ್ತೆ ನಿಮ್ಗೆ. ಖಂಡಿತ ಸರ್. ಈ ಒಂದು ಸೌಲಭ್ಯಗಳನ್ನ ನಾವು ಬಳಸ್ಕೊಂಡ್ರೆ ಅದು ನಮಗೆ ಅನುಕೂಲವಾಗ್ಲಿ, ಮೆಸ್ಕಾಂಗ್ ಅನುಕೂಲ ಅಲ್ಲ. ಹೌದು, ಇವತ್ತು ನೋಡಿ ಒಂದು ಜಾಗ, ಅದು ನಿಮ್ಮ ಒಂದು ATP ಕೌಂಟರ್ ಇಟ್ಟಾಗ ಕನಿಷ್ಠ 5/10 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಅಲ್ಲಿ ಏನು ಬಳಕೆ ಆಗುತ್ತೆ. ನೀವು ಇನ್ನೊಂದನ್ನ ಅಬ್ಸರ್ವ್ ಮಾಡಬೇಕು. ಇವತ್ತು ಸಣ್ಣ ಸಣ್ಣ ಹೋಟ್ಲುಗಳಲ್ಲೂ ಫೋನ್ ಪೇ ಇಟ್ಟಿದ್ದಾರೆ, UPI ಇದೆ. ಆಮೇಲೆ ನಮ್ಮ KSRTC ನಿಮ್ಮ ಲೋಕಲ್ ಬಸ್ಗಳಲ್ಲಿ ಇವತ್ತು UPI ಸೌಲಭ್ಯ ಇದೆ, ಜನರೇಟ್ ಆಗುತ್ತೆ QR ಕೋಡ್. ಹೌದು ಸರ್, ಆಗುತ್ತೆ ಅಲ್ವಾ? ಆಮೇಲೆ ಪೊಲೀಸ್ ಅವ್ರ ಹತ್ರ ನೀವು ನೋಡಿರ್ತೀರಾ, ಚಿಕ್ಕದಾಗಿ MRI ಇದೆ, ಅವ್ರ ಹತ್ರನು ಏನು QR ಕೋಡ್ ಜನರೇಟ್ ಆಗುತ್ತೆ, ಫೈನ್. ಇಷ್ಟು ಸೌಲಭ್ಯಗಳು ಮುಂದುವರೆದ್ರು ಇನ್ನು ನಮ್ಮ ಎಸ್ಕಾಂಗಳಲ್ಲಿ UPI ವ್ಯವಸ್ಥೆನೇ ಬಂದಿಲ್ಲ. ಇದು ದೌರ್ಭಾಗ್ಯ. ನೆಟ್ವರ್ಕಿನ ಒಂದು, ಯಾಕಂದ್ರೆ ನೀವು ಒಂದು ಮೆಸ್ಕಾಮಿನಲ್ಲಿ ಅವಿಭಾಜ್ಯ ಅಂಗವಾಗಿ ಇಷ್ಟು ದಿನ ಕೆಲಸ ಮಾಡಿದೀರಾ. ಹಂಗಾಗಿ ನಿಮ್ಗೆ ಇದ್ರ ಎಲ್ಲ ಸಾಧಕ ಬಾಧಕ ಗೊತ್ತಿರುತ್ತೆ.
ಗೊತ್ತಿದೆ ಸರ್. ಹೌದು, ಇವತ್ತು ನಿಮಗೆ ನೀವು ಎಲ್ಲೋ ಒಂದು ಹೆಣ್ಣು ಮಗಳಾಗಿ ನಿಮ್ಮ ಕುಟುಂಬನ ನಿರ್ವಹಣೆ ಮಾಡ್ಕೊಂಡು ಒಂದು 8 ಗಂಟೆಗಳ ಕಾಲ ಹೋಗಿ ಕೆಲಸ ಮಾಡಿ ನಿಮ್ಮದೇ ಆದ ಒಂದು ನಿಮ್ಗೆ ಏನ್ ಕೊಡ್ತಾ ಇದ್ರು ಆ ಸ್ಯಾಲ್ರಿಯಿಂದ ನಿಮ್ಮ ಕುಟುಂಬ ನಡೀತಾ ಇತ್ತು. ಇವತ್ತು ನಿಮಗೆ ತೊಂದರೆ ಆಗಿದೆ, ಅದನ್ನ ಅಲ್ಲಗಳೆಯಂಗೆ ಇಲ್ಲ. ಹೌದು ಸರ್. ನಿಮ್ಮ ಒಂದು ಸೋರ್ಸ್ ಆಫ್ ಇನ್ಕಮ್ಗೆ ತೊಂದರೆ ಆಯ್ತು. ಇಲ್ಲ, ಕರೆಕ್ಟ್ ಸರ್. ನನ್ನ ಲಾಸ್ಟ್ ತಾವು ಅವಕಾಶ ಒಂದೇ ಮಾತು ಹೇಳಿ ಮೇಡಮ್, ದಯವಿಟ್ಟು. ಎಂತದೇ ಇಲ್ಲ ಸರ್, ತಾವು ಹೇಳಿದ್ದು ಎಲ್ಲವೂ ಸತ್ಯ. ನಾನು ಇದು ಯಾವುದನ್ನು ಅಲ್ಲಗಳೆಯೋದಿಲ್ಲ. ಆದ್ರೆ ಹೇಳಿರುವ ಮಾತಿನೊಟ್ಟಿಗೆ ನನ್ನದೊಂದು ವಾದ ಏನಂದ್ರೆ, ನೀವ್ ಹೇಳಿದ್ರಿ ಈಗ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಬಿಲ್ ಆಗುತ್ತೆ. ಓಕೆ ಸರ್. ಒಬ್ಬ ಕ್ಯಾಶನಟ್ ಫ್ಯಾಕ್ಟ್ರಿ ಓನರ್ ಬಂದಿದ್ರು ಸರ್ ನನಗೆ ಈಗ ಒಂದು 3 ತಿಂಗಳ ಹಿಂದೆ. ನನ್ನದೇ ಆದ ಕೌಂಟರ್ ಅಲ್ಲಿ ಕ್ಯಾಶನಟ್ ಫ್ಯಾಕ್ಟ್ರಿ ಓನರ್ ಸರ್ ಅವರು ಗೇರಿಬಿದ್ದಾರೆ. ಅವ್ರು ಏನ್ ಮಾಡಿದ್ರು, ನನ್ನಲ್ಲಿ ಬರೋಕಾಗದೆ ಅರ್ಜೆಂಟ್ ಅಲ್ಲಿ, ಮೇಡಮ್ ನನ್ಗೆ ಕೌಂಟ್ರಿಗೆ ಬರ್ಬೇಕು ಅಂತಿದ್ದೀನಿ, ನೀವು ಬೇರೆ ಇಲ್ಲ, ಗೂಗಲ್ ಪೇ ತಗೊಳ್ಳುವಂತ ರೈಟ್ಸ್ ಕೂಡ ನಮಗಿರೋದಿಲ್ಲ ಸರ್. ಯಾಕೆಂದ್ರೆ ನಮ್ದು ಸಾರ್ವಜನಿಕ ಹಣ ಆಗಿರೋದ್ರಿಂದ ನಾವು ತೋರಿಸ್ಬೇಕು ಅಲ್ಲಿ ಆಡಿಟಿಗೆ ಬಂದ್ರೆ. ಹಾಗಾಗಿ ನಾನು ತಗೊಳಿಕ್ ಆಗೋದಿಲ್ಲ, ನನಗೆ ಕ್ಯಾಶೇ ಬೇಕು ಅಂದಾಗ, ಮೇಡಮ್ ನಾನು ಪರವಾಗಿಲ್ಲ ಗೂಗಲ್ ಇಲ್ಲೇ ನಾನು ಮೊಬೈಲ್ ಅಲ್ಲಿ ಕಟ್ಕೋತೇನೆ ಅಂತ QR ಕೋಡ್ ಸ್ಕ್ಯಾನ್ ಮಾಡಿ ಕಟ್ಟಿದ್ರು ಸರ್. 10ಕ್ಕೆ 1 ಆಗುತ್ತೆ. ಅದು ನನಗೆ ಈಗ ಉದಾಹರಣೆ ಕೊಡಕ್ಕಿರೋದು ಒಂದೇನೆ, ಅದಕ್ಕೆ ಅನಿವಾರ್ಯ. ಆದ್ರೆ ಅವ್ರು ಎಂತ ಮಾಡಿದ್ರು ಸರ್, 3,000 ರೂಪಾಯಿ ಬಿಲ್ ಅನ್ನ ಪೇ ಮಾಡಿದ್ರು. ನಮ್ಮ ಮೆಸ್ಕಾಂ ಇಂದಾನೆ ಫೋನ್ ಬಂತು, ನಿಮ್ಮ ಫೀಸ್ ಕಲೆಕ್ಷನ್ ಆಗ್ತಿದೆ, ನಮಗೆ ಬಿಲ್ ಬರಲಿಲ್ಲ. ಅದು ಏನಾಗುತ್ತೆ ಸರ್, 2 ಇದೆ ಇದರಲ್ಲಿ. QR ಕೋಡ್ ಇದ್ದದ್ದು ಸತ್ಯ, ಅವ್ರು ಬಿಲ್ ಕಟ್ಟಿರೋದು ಸತ್ಯ. QR ಕೋಡ್ ಹರಿಯುವಲ್ಲಿ ಎಕ್ಸಾಂಪಲ್ ನಾನೇ ಕೂಡ ನನ್ನದ್ರ ಮೇಲೆ ಹಾಕೋತೀನಿ. ನಾನೊಬ್ಬ ಮೀಟರ್ ರೀಡರ್ ಆಗಿ ಏನ್ ಮಾಡ್ತೇನೆ, ಗೊತ್ತಿದ್ದೋ ಗೊತ್ತಿಲ್ದೇನೋ 31ಕ್ಕೆ ಕೊಡ್ಬೇಕಾಗಿರುವಂತಹ QR ಕೋಡ್ ನಂಬರ್ ಅನ್ನ 32ರವನಿಗೋ 30ರವನಿಗೋ ಕೊಟ್ಟು ಬಂದಿದ್ದೀನಿ. 31 ನಂಬರ್ಗೆ ಕೊಡ್ಬೇಕಾಗಿರುವಂತಹ ಸ್ಕ್ಯಾನ್ ಏನಿದೆಯಲ್ಲ, ಹರಿಯುವಾಗ ಕೆಳಗಡೆ ಬಂದದ್ದಕ್ಕೆ 32ರವನಿಗೆ ಹೋಗಿದೆ, ಅಥವಾ ಮೇಲ್ಗಡೆ ಇದ್ದದಕ್ಕೆ ಅದ್ರಲ್ಲಿ ಬದಲಾಗಿದೆ. ಅವ್ರು ಏನ್ ಮಾಡಿದ್ರು, ಬಿಲ್ ನಂಬರ್ ಇದೆ ಸರ್ ಅದರಲ್ಲಿ, ಸ್ಕ್ಯಾನ್ ಮಾತ್ರ ಚೇಂಜ್ ಆಗುತ್ತೆ. ಯಾಕೆಂದ್ರೆ ಮೇಲ್ಗಡೆ ಬಂದಿದ್ರೆ ಗೊತ್ತಾಗದೆ ಕೆಳಗಡೆ ಹರಿದಿರ್ತಾರೆ, ಕೆಳಗಡೆ ಬಂದ್ರೆ ಮೇಲ್ಗಡೆ ಹರಿದಿರ್ತಾರೆ. ನಂಬರ್ ನಿಮ್ದೇನೆ, RR ನಂಬರ್ ನಿಮ್ದೇನೆ. ಅವರು ಕಟ್ಟಿದ್ರು, ಮೇಡಮ್ ಫೀಸ್ ಫೋನ್ ಮಾಡ್ತಿದ್ದಾರೆ, ಫೀಸ್ ಕಿತ್ತೇವೆ ಅಂತ ನಿಮ್ KB ಇಂದ ಒಂದು ಫೋನ್ ಮಾತಾಡಿ ಅಂದ್ರು. ಸರ್ ಇದಕ್ಕೆ ನಾನು ಹೊಣೆಗಾರಿಕೆ ಹೊರೋಕ್ಕಾಗಲ್ಲ, ಪ್ರಯತ್ನ ಅಂತೂ ಪಡ್ತೇನೆ ಅಂದೆ. ನಾನೇ ಫೋನ್ ಮಾಡಿದೆ ಸರ್, ಇಲ್ಲ ಸರ್ ನಮಗ್ ಗೊತ್ತಿಲ್ಲ, ನಮಗ್ ಬರ್ಲಿಲ್ಲ, ನಮ್ ಫೀಸ್ ಕೀಳ್ತೇವೆ. ತಪ್ಪಲ್ಲ, ಇದು ಕಾನೂನು, ಅವ್ರದ್ದು ಕೆಲಸ ಅವ್ರು ಮಾಡಿದ್ರು. ಫೀಸ್ ಕೀಳೋಕು ರಜೆಯಾದ್ರು ಪಾರ್ಟಿ ಬಂದು ನನ್ನ ಹತ್ರ ಕಟ್ಕೊಂಡ್ರು. ಅವ್ರು ಹೇಳಿದ್ರು ನಮ್ಮ ಪಕ್ಕದ ಮನೆಗೆ ಹೋಗಿದೆ ಮೇಡಮ್ 3,500 ರೂಪಾಯಿ, ಅವ್ರು ಕೊಟ್ಟಾಗ ನಾನು ತಗೋಬೇಕು, ಅವ್ರು ಕೊಟ್ಟಾಗ ನಾನು ತಗೋಬೇಕು. ನನ್ನ ಕೌಂಟರ್ ನನ್ನ ಕೈಯಾರೆ BM ಹೆಗಡೆ ಅನ್ನುವಂತ ಒಂದು ಬಿಲ್ ಹಾಕಿದ್ದೆ, ಒಂದು ನಂಬರ್ ತಪ್ಪಾಯ್ತು, 4,300 ರೂಪಾಯಿ ಇವತ್ತಿಗೂ ನನ್ನ ಬಿಲ್ ಇದೆ. ನನ್ನದೇ ಆದ ಅಪರಾಧ, ನನ್ನ ಮೆಸ್ಕಾಂ ನನಗೆ ಸಾಕಷ್ಟು. ಯಾಕಂದ್ರೆ BM ಹೆಗಡೆ ಅವ್ರ ಮನೆ ಫೀಸ್ಗೆ ಹೋದಾಗ ಅವರು ನಾನು ಕಟ್ಟಿ ಬಂದಿದ್ದೇನೆ ಅಂತ ನನ್ನ ಹತ್ರ ವಾದಕ್ಕೆ ಬಂದ್ರು. ಸರ್ ನಿಮ್ಗೆ ಒಂದು ರಸೀದಿ ಕೊಟ್ಟಿದ್ದೇನೆ ಕೊಡಿ ಅಂದಾಗ ಸಿಗ್ಲಿಲ್ಲ ಟೈಮ್ ಸರಿಯಾಗಿ. ಕಡೆ ಹೇಳಿದ್ರು, ಇಲ್ಲ ಮೇಡಮ್ ನಾನು ತಂದು ಕೊಡ್ತೇನೆ ಅನ್ನೋಷ್ಟರಲ್ಲಿ ಆ ಪಾರ್ಟಿ ಮತ್ತೊಂದು ಬಿಲ್ ಕಟ್ಕೊಂಡು ಹೋಗ್ಬಿಟ್ಟು, ಈ ಮರ್ಯಾದೆ ಉಳಿಸ್ಕೋಬೇಕು ಅಂತ ಮತ್ತೆ 4,200 ಪೇ ಮಾಡಿ ಹೋದ್ರು. ಬಿಲ್ ಕೊಟ್ಟೆ, ಮನೆಗೆ ಹೋಗಿ ನೋಡಿದ್ರು ಅದು ಲಲಿತಾ ಅನ್ನುವರಿಗೆ ಹೋಗಿತ್ತು. ನನ್ನಿಂದಾದ ಅಜಾಗರೂಕತೆಯನ್ನು ಕೂಡ ನಾನು ಹೇಳ್ತಿದ್ದೇನೆ ಅಂದ್ರೆ ನನ್ನ ಕೆಲಸವು ತಪ್ಪಾಗದೆ ಇರ್ಲಿ ಎಲ್ಲೂ ಅಂತ. ಅದನ್ನ ತಗೊಂಡು ಹೋಗಿ ನಾನು ಮೆಸ್ಕಾಂ ಹತ್ರನೂ ಕೇಳ್ಕೊಳ್ಳುವಷ್ಟರಲ್ಲಿ ಆ ಪಾರ್ಟಿ ಸಿಟ್ಟು ಬಂದು, ನೋಡಿ ನಾವು ಕಟ್ಟಿದ್ದೇವೆ, ಇದು ನಿಮ್ಮಿಂದಾನೇ ಆಗಿರೋದು. ಅಂದ್ರೆ ನಾನು ಕೂಡ ಕಂಪನಿ ಅಥವಾ ಮೆಸ್ಕಾಂಗೆ ಸಂಬಂಧಪಟ್ಟೋಳು ಅಂತ, ನಿಮ್ಮಿಂದಾನೇ ಆಗಿರೋದು, ನೀವು ಹೀಗೆ ಮಾಡ್ಲಿಕ್ಕಿಲ್ಲ ಅಂತ ಮೆಸ್ಕಾಂನೊಟ್ಟಿಗೆ ವಾದ ಮಾಡುವಾಗ ಮೆಸ್ಕಾಮಿನ ಆಫೀಸರ್ ಹೇಳಿದ್ರಿ ಏನಂತ, ಅದು ಅವ್ರ ಹತ್ರ ಕೇಳಿ, ಅವ್ರನ್ನ ಬೇಕಾದ್ರೆ ಕೆಲಸದಿಂದ ಕಿತ್ತಾಕಿ ಅಂತಾನು ಹೇಳಿದ್ರು. ಅವ್ರದ್ದು ತಪ್ಪಲ್ಲ, ಅದು ತಪ್ಪಾಗಿದೆ, ಕೆಲಸದಿಂದ ಕಿತ್ತಾಕಿ ಅಂತ ಹೇಳಿದ್ದಾರೆ. ಆದ್ರೆ ಇವ್ರು ಹೇಳಿದ್ದಂಥದ್ದು, ಇವತ್ತಿಗೂ ನನ್ನ ಬಿಲ್ ಕ್ಲಿಯರ್ ಆಗ್ಲಿಲ್ಲ, ಕೈಯಿಂದ ಹಾಕಿರೋಳು ನಾನು, ಕೈಯಿಂದ 4,200 ರೂಪಾಯಿ ಪೇಮೆಂಟ್ ಮಾಡಿರೋಳು ನಾನು. ಅದು ಮೆಸ್ಕಾಂದು ತಪ್ಪಲ್ಲ, ಪಾರ್ಟಿದೂ ತಪ್ಪಲ್ಲ, ನನ್ನದೇ ತಪ್ಪು ಅಂತ ಯಾಕೆ ಒಪ್ಕೋತೇನೆ ಅಂದ್ರೆ ಅದು ನನ್ನ ಅಜಾಗರೂಕತೆ ಅಂತಾನೆ ಹೇಳಿದ್ರೆ ಹೊರತು, ಅಲ್ಲಿ ಪಾರ್ಟಿ ಏನ್ ಮಾಡಿದ್ರು, ಉದ್ದದ ಬಿಲ್ ತರಲಿಲ್ಲ. RR ನಂಬರ್ ಹೇಳುವಾಗ ಬಾಯಿಯಿಂದ ಹೇಳಿದ್ರು, ನಾನು ಬಿಲ್ ಮಾಡಿ ಕಳಿಸ್ಬಿಟ್ಟೆ. ಯಾಕಂದ್ರೆ ದೊಡ್ಡ ದೊಡ್ಡ ಪಾರ್ಟಿಗಳು, ನೀವೊಬ್ಬ ಪತ್ರಕರ್ತರು, ನಿಮ್ಮನ್ನು ಸ್ವಲ್ಪ ಹೊತ್ತು ನಿಲ್ಸೋದು ನಮ್ಗೆ ಅಗೌರವ ಅನ್ಸುತ್ತೆ. ನಿಮ್ಮ ಮೇಲಿನ ಗೌರವದಿಂದ ಫಾಸ್ಟ್ ಆಗಿ ಬಿಲ್ ಮಾಡ್ತೇನೆ. ನೀವು ಹೇಳಿದ ನಂಬರ್ ಅನ್ನು ಪಟ್ಟ ಹಾಕಿಬಿಡ್ತೇನೆ, ಯಾಕಂದ್ರೆ ಅದೇ ಕೆಲಸದಲ್ಲಿ ಇರೋದ್ರಿಂದ ಗೊಂದಲ ಮಾಡ್ಕೊಳ್ಳೋದು ಬೇಡ ಅಂತ. ಇವತ್ತಿಗೂ ಕ್ಲಿಯರ್ ಆಗ್ಲಿಲ್ಲ. ಇದೊಂದು ಚಿಕ್ಕ ಉದಾಹರಣೆ. ಇನ್ನು ಎರಡನೇದು ಹೇಳಿದ್ವಿ ಸರ್ ತಾವು, QR ಕೋಡ್ಗಳು ಟೈಮ್ ಉಳಿಯುತ್ತದೆ ಅಥವಾ ಇಲ್ಲಿಗೆ ಬರೋದು ತಪ್ತದೆ ಅಂತ. ಎಷ್ಟೋ ವಯಸ್ಸು ಹೋಗಿರೋದು ನನ್ನ ಹತ್ರ ಒಬ್ರು ಶಿವರಾಯ ಅಂತ ಅಜ್ಜ ಬರ್ತಾರೆ, 70ರಿಂದ 80 ಬಿಲ್ ತರ್ತಾರೆ, ಮೀಟರ್ ರೀಡರ್ ಬರ್ತಾರೆ, 500 ಬಿಲ್ಗಳನ್ನು ತರ್ತಾರೆ. ಇವತ್ತಿನ ಕಾಲಮಾನದಲ್ಲಿ ಎಲ್ಲರೂ ಸುಶಿಕ್ಷಿತರು ಇರುವಾಗ್ಲೂ ಕೂಡ ಆ 500 ಬಿಲ್ಲಿಗೆ 5,000 ರೂಪಾಯಿ ಮೀಟರ್ ರೀಡರ್ಗೆ ಲಾಭ ಆಗ್ತಿದೆ, 51,100ರಿಂದ ಅಜ್ಜಯ್ಯನ ಮನಿ ನಡೀತಿದೆ. ಆದ್ರೆ ಇವತ್ತು ಅವರವರೇ ಮೊಬೈಲ್ ಅಲ್ಲಿ ಕಟ್ಕೊಂಡ್ರೆ ಅಜ್ಜಯ್ಯನ ಹೊಟ್ಟೆ ಮೇಲೂ ಕಲ್ ಬೀಳ್ತದೆ, ಮೀಟರ್ ರೀಡರ್ಗೂ ಪ್ರಾಬ್ಲಮ್ ಆಗ್ತದೆ. ಬಟ್ ಮೀಟರ್ ರೀಡರ್ಗೆ ಅನುಕೂಲ ಆಗ್ಲಿ ಅಂತಾನೋ ಅಜ್ಜಯ್ಯಗೆ ಅನುಕೂಲ ಆಗ್ಲಿ ಅಂತಾನೋ ಅಲ್ಲ, ಇಲ್ಲಿ 10 ರೂಪಾಯಿ ಅನ್ನೋದು 20 ರೂಪಾಯಿ ಆಗ್ತಿದೆ. ಮೊದಲು ಬರೀ 10 ರೂಪಾಯಿ ಹೋಗ್ತಿತ್ತು ಅಜ್ಜಯ್ಯನ್ ಕೊಡುವಾಗ, ಈಗ ಮತ್ತೆ ಹೋಗಿ ಸೈಬರಲ್ಲಿ ಕೊಡುವಾಗ 20 ರೂಪಾಯಿ ಹೋಗ್ತದಲ್ಲ ಅನ್ನೋದು ನನ್ನ ಟೆನ್ಷನ್ ಸರ್. ಇಲ್ಲ ಮೇಡಮ್, ನಿಮ್ಮ ಹೆಸರು ಸಾರಿ ಮರ್ತ್ಬಿಟ್ಟೆ.
ನನ್ನ ಹೆಸರು ಪ್ರೇಮಾ ಸಿದ್ದನಗೌಡ ಪಾಟೀಲ್, ನನ್ನ ಊರು ವಿಜಯಪುರ. ನಾನೀಗ ಇರೋದು ಉಡುಪಿ ಡಿಸ್ಟಿಕ್ ಅಲ್ಲಿ ವರ್ಕ್ ಮಾಡ್ತಿದ್ದೇನೆ ಸರ್, ಹೆಬ್ರಿಯಲ್ಲಿ ಕೂಡ. ಯಾಕೆಂದ್ರೆ ಎಲ್ಲರೂ ಹೆದರ್ಕೋತಾರೆ. ನಾನು ಹೇಳೋದು, ನನ್ನಿಂದ ಒಬ್ಬರಿಗೆ ಒಳ್ಳೇದಾಗೋದಾದ್ರೆ ಎಷ್ಟು ದಿನ ಬದುಕಿದ್ರು ಹೆದರಿಕೆ ಜೀವನ ಬೇಡ. ಇಲ್ಲ, ನೇರವಾಗಿ ಹೇಳೋಣ. ಖಂಡಿತ ಖಂಡಿತ ತುಂಬಾ ನಿಮ್ಮನ್ನ ನಾನು ಗೌರವಿಸಿದ್ದೆ ಗೊತ್ತಾ ಸರ್? ನಿಮ್ಮನ್ನ ಯಾಕೆ ಗೌರವಿಸ್ತು ಗೊತ್ತಾ? ತಾವು ಹೇಳಿದ್ದು ಸ್ಪಷ್ಟವಾಗಿತ್ತು ಎಲ್ಲವೂ. ನಾನು ಅದಕ್ಕಾಗಿ ನಿಮ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿದೆ ಇಷ್ಟೊತ್ತಿನವರೆಗೂ. ಥ್ಯಾಂಕ್ ಯು ಮೇಡಮ್. ತುಂಬಾ ಪ್ರಯತ್ನ ಪಟ್ಟೆ ನಿಮ್ ನಂಬರ್ ಹುಡ್ಕೋಕೆ. ಅಯ್ಯೋ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೀವು ಯಾಕೆಂದ್ರೆ ನಿಮ್ಮದು ಕ್ಲಿಯರ್ ಕಟ್ ಆಗಿತ್ತು, ಮೀಡಿಯಾದಲ್ಲಿ ಗೊಂದಲದಲ್ಲಿ ಇರ್ಲಿಲ್ಲ, ಕ್ಲಿಯರ್ ಕಟ್ ಆಗಿ ಹೇಳಿದ್ರಿ. ಅದನ್ನ ನಾನು ಗೌರವಿಸಲೇಬೇಕಾಯ್ತು. ಆ ಗೌರವವನ್ನು ಕೂಡ ಮನಸ್ಪೂರ್ವಕವಾಗಿ ಕೊಡಬೇಕು, ಮತ್ತೆ ನಮ್ಮಲ್ಲಿರುವ ನ್ಯೂನತೆಗಳನ್ನು ಕೂಡ ನಾನು ನೇರವಾಗಿ ಹೇಳ್ಕೋಬೇಕು ಅನ್ನಿಸ್ತೇನೆ ನನಗೆ. ತುಂಬಾ ಅದ್ಭುತ ಮೇಡಮ್. ಈ ತರ ಒಂದು ಪಾರದರ್ಶಕವಾಗಿ ನಿಮ್ಮ ತಪ್ಪನ್ನ ನೀವೇ ಹೇಳೋದಿದೆಯಲ್ಲ, ಅದೊಂದು ತುಂಬಾ ಏನು ಕೆಲವೇ ಜನರು ಮಾತ್ರ ಮಾಡೋಂತ ಒಂದು ಸಾಹಸ. ಅದು ತಮಾಷೆ ಅಲ್ಲ ಅದು. ಯಾಕಂದ್ರೆ ನಾನ್ ಸರಿ ಇಲ್ಲ ಅಂತ ಹೇಳ್ಕೊಳ್ಳೋದು ತುಂಬಾ ಕಷ್ಟದ ವಿಚಾರ. ಅದು ಆ ತರ ನೀವು ಆ ವಿಚಾರದಲ್ಲಿ ನಿಜವಾಗ್ಲೂ ಅಗ್ರಸ್ಥಾನದಲ್ಲಿ ನಿಂತಿದ್ದೀರಾ ಇವತ್ತು. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ಇವೆಲ್ಲವೂ ಸರಿ, ನೀವು ಹೇಳಿದ್ದೆಲ್ಲವೂ ಸರಿ. ನಾನು ಅಲ್ಲಗಳಿತಾ ಇಲ್ಲ. ಹೌದು, ಕೆಲಸ ಹೋಗುತ್ತೆ 100% ಸತ್ಯ, ತೊಂದರೆ ಆಗುತ್ತೆ 100% ಸತ್ಯ. ಆದ್ರೆ ನಾನು ಪ್ರತಿ ಎಸ್ಕಾಮ್ಗೂ ಹೇಳೋದಷ್ಟೇ, ಇನ್ನು 100 ವರ್ಷಗಳ ಕಾಲ, 100 ವರ್ಷ ಹಿಂದೆ ಉಳಿದಿದ್ದೀರಾ ನೀವು ಇನ್ನು ಸಾಫ್ಟ್ವೇರ್ ಅಲ್ಲಿ, ನೀವು ಇನ್ನೂ ಮುಂದುವರೆದಿಲ್ಲ. ಯಾಕಂದ್ರೆ ಇವತ್ತು ಬೆರಳೆಣಿಕೆಯಲ್ಲಿ, ಚಿಟಿಕೆಯಲ್ಲಿ ಎಲ್ಲವೂ ನಡೆದು ಹೋಗ್ತಾ ಇದೆ ಇವತ್ತು. ಆದ್ರೆ ನಮ್ಮ ಎಸ್ಕಾಮ್ಗಳಲ್ಲಿ ಇನ್ನೂ ದೌರ್ಭಾಗ್ಯ, ಈ ರೀತಿಯ ಹಲವಾರು ಸಮಸ್ಯೆಗಳಿದೆ. ಇದು ನಿಜವಾಗ್ಲೂ ದೌರ್ಭಾಗ್ಯ. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಕೇವಲ ಏನು ಈ ಸಾಫ್ಟ್ವೇರ್ಗೆ ಇವರು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಇವತ್ತು ಅದನ್ನ ಡೆವಲಪ್ಮೆಂಟ್ ಮಾಡಕ್ ಆಗ್ತಿಲ್ಲ. ನೀವು ನಂಬಲ್ಲ, ಬೆಸ್ಕಾಂ ಅಲ್ಲಿ ಕಳೆದ 3 ದಿನಗಳಿಂದ ಸಂಪೂರ್ಣವಾಗಿ ನೆಟ್ವರ್ಕೇ ಇಲ್ಲ. ಇಲ್ಲ ಸರ್, ಈಗ ಈ ಪರಿಸ್ಥಿತಿಯಲ್ಲಿ ಹೌದು ನೋಡಿ, ಇದು ದೌರ್ಭಾಗ್ಯ ಅಲ್ವಾ? ಇನ್ನೂ ಒಂದಿದೆ ಸರ್. ಮೇಡಮ್ ಹೇಳಿ. ನಾನು 1 ತಿಂಗಳ ಹಿಂದೆನೆ ನನ್ನ ಕೆಲಸವನ್ನ ಬಿಟ್ಟಿದ್ದೆ. ನಾನು ಈಗ ಯಾಕೆ ಈ ಸಮರ್ಥವಾದ ಪ್ರಶ್ನೆನ ಈ ಜಾಗದಲ್ಲಿ ನಿಂತು ಉಪಯೋಗಿಸಿದ್ದೇನೆ ಅಂದ್ರೆ, ನಾನು ಈ ಕೆಲಸದಲ್ಲಿ ಇದ್ರೆ ಖಂಡಿತ ನಿಮ್ಮ ಹತ್ರ ಬಾಯಿ ತೆರೀತಿರ್ಲಿಲ್ಲ. ಆದ್ರೆ ನಾನು ಬಿಟ್ಟು ಬಂದ ಜಾಗದಲ್ಲಿ 1 ತಿಂಗಳಲ್ಲೇ ಒಬ್ಬ ಹೆಣ್ಮಗಳು ಹೊರಗೆ ಬರ್ಬೇಕಲ್ಲ, ಅದು ನಂಗಿರೋ ಸಂಕಟ. ಮೇಲಾಗಿ ಈಗ ಕೆಲಸ ಬರುತ್ತೋ ಬಿಡುತ್ತೋ, ಆ ಜಾಗಕ್ಕೆ ನಾನೇ ವಾಪಸ್ ಬಂದೆ. ಅದು ಕೆಲಸ ಹೋಯ್ತು ಅಂತ ಗೊತ್ತಾದಾಗ ಅವಳು ಮರ್ಯಾದೆ ಹೋಗ್ಬಾರ್ದು. ಅದಕ್ಕೆ ನಾನೇನ್ ಹೇಳಿದೆ, ತಾತ್ಕಾಲಿಕವಾಗಿ ಒಂದು ಕೆಲಸದಲ್ಲಿ ಬಿಟ್ಟದ್ದು, ಈ ಕೆಲಸ ನನ್ನದೇನೆ, ನಾನೇ ಮುಂದುವರಿಸ್ತೇನೆ ಅಂತ 1ನೇ ತಾರೀಕಿಗೆ ಬಂದು ನನ್ನದೇ ಸಿಗ್ನೇಚರ್ ಕೊಟ್ಟು ಎಲ್ಲ ದಾಖಲಾತಿಯನ್ನು ನಾನು ಸಬ್ಮಿಷನ್ ಮಾಡಿದೆ. ಬಟ್ ವಿಷಯ ಇಷ್ಟು, ಯಾಕೆಂದ್ರೆ 1 ತಿಂಗಳ ಕೆಲಸ ಕಳ್ಕೊತಾಳೆ ಅಂದ್ರೆ, ಕೆಲಸ ಹೋಗುವಾಗ 3 ದಿನ ಸಮಾಜ ನೋಡಿದ್ದೀರಾ ನೀವು? ಸಮಾಜದ ಜೊತೆಗೆ ಬದುಕಬೇಕು. ಅದು ಅನಿಸ್ಕೊಳ್ಳೋದು 1 ಮಾತಾದ್ರೂ ಆಗ್ಲಿ, 10 ಮಾತಾದ್ರೂ ಆಗ್ಲಿ. ನಾನು ಹೇಳಿದೆ, ತಾತ್ಕಾಲಿಕವಾಗಿ ನಿಲ್ಸಿ ಹೋಗಿದ್ದವಳನ್ನ, ಅವಳದಲ್ಲ ಕೆಲಸ, ನಂದೇನೆ. ಈಗ 4-5 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಹೋದ್ರೆ ನಂದು, ಬಂದ್ರು ನಾಳೆ ನಂದೇನೆ. ಅದಕ್ಕೆ ಯಾವುದೇ ತೊಂದರೆ ಇಲ್ಲ. ಆದ್ರೆ ಅವರಿಂದಾಗಿ ಕೆಲಸ ಹೋಗ್ಲಿಲ್ಲ, ಅವಳು ಯಾವುದೋ ತಪ್ಪು ಮಾಡ್ಲಿಲ್ಲ, ATP ಕ್ಲೋಸ್ ಆಗಕ್ಕೆ ಅವ್ರ ಕಾರಣ ಅಲ್ಲ. ನೀವೆಲ್ಲ ಪತ್ರಿಕೆಗಳನ್ನು ಓದಿ, ಅದು ಸರ್ಕಾರದಿಂದಾನೇ ನಡೀತಿದೆ, ಆಫೀಸಿಂದಾನೇ ನಡೀತಿದೆ ಅಂತ ಹೇಳಿದೆ. ಬಟ್ ಅವ್ರಿಗೆ ನಂದೇನಾದ್ರೂ ತಪ್ಪಾಯ್ತಾ, ನನ್ನಿಂದ ಏನಾದ್ರೂ ಬಂದಾಯ್ತಾ? ಇಲ್ಲ, ಮನೆಯಿಂದ ಆಗ್ಲಿಲ್ಲ. ನನ್ನ ಮನೆ ಕೆಲಸಗಳಿಗೆ ನನ್ನ ಅಜ್ಜಿ ತೀರ್ಹೋದ್ರು ಅಂತ ಅರ್ಜೆಂಟ್ ಅಲ್ಲಿ ನಾನು ಹೋದೆ, ಹಾಗಾಗಿ ನಾನು ಇನ್ ಬಿಟ್ಟು ಹೋದೆ. ನಿನ್ನಿಂದ ಏನೂ ಆಗ್ಲಿಲ್ಲ ಬಿಡು ಅಂದೆ. ಬಟ್ ಸಾಧ್ಯವಾದ್ರೆ ತಮ್ಮ ಧ್ವನಿ ಸ್ಪಷ್ಟವಾಗಿರೋದ್ರಿಂದ ಮೆಚ್ಚಿಸ್ಬೇಕು ಹೇಳೋ ಮಾತಂತೂ ಅಲ್ಲ. ನಾನು ಎಲ್ಲೇ ಇರ್ಲಿ, ತಾವೆಲ್ಲೇ ಇರ್ಲಿ, ನ್ಯಾಯದ ಪರಾಣಿ ಅನ್ನೋಳು ನಾನು. ಒಟ್ಟಲ್ಲಿ ಒಂದು ಪ್ರಯತ್ನದಲ್ಲಿ ಈ ಎಲ್ಲವನ್ನೂ ಸ್ವಲ್ಪ ಕೂಲಂಕುಷವಾಗಿ ನೋಡಿ ಸರ್, ದಯವಿಟ್ಟು. ನಿಜವಲ್ಲ ಮೇಡಮ್, ನೀವು ಹೇಳಿದ ಅದ್ಭುತ. ನಿಮ್ಮ ಕನ್ಸರ್ನ್ ಒಂದೇ, ಈ ಕಡೆ ಪಬ್ಲಿಕ್ಗೂ ತೊಂದರೆ ಆಗ್ಬಾರ್ದು, ನಿಮ್ಮ ಕೆಲ್ಸಕ್ಕೂ ತೊಂದರೆ ಆಗ್ಬಾರ್ದು. 2 ಪಾಯಿಂಟ್ ನಿಮ್ದು, ಕರೆಕ್ಟ್ ಅಲ್ವಾ? ಹೌದು ಸರ್, ನಿಜ, ಸತ್ಯ, ಓಪನ ಇಲ್ಲ ಅಂತಲ್ಲ. ಏನಾಗುತ್ತೆ ಅದೇ ನಾನು ಪ್ರತಿ ಸಾರಿ ಹೇಳುವಾಗೆ, ತಂತ್ರಜ್ಞಾನದ ಜೊತೆಯಲ್ಲೇ ನಾವು ಹೋಗ್ಬೇಕಾಗತ್ತೆ. ತಂತ್ರಜ್ಞಾನನ ಬಿಟ್ಟು ಇವತ್ತು ನಾವು ಬದುಕಕ್ಕೆ ಆಗಲ್ಲ ಅಂತ ಕಾಲಮಾನಕ್ಕೆ ಬಂದು ನಿಂತಿದೀವಿ. ಇವತ್ತು ನಿಮ್ಮ ಒಂದು ಪುಟ್ಟ ಮಗು ಇದ್ರೂನು ಅದಕ್ಕೂ ತಂತ್ರಜ್ಞಾನ ಬೇಕು. ಆ ಮಟ್ಟಕ್ಕೆ ಬಂದು ನಿಂತಿದೀವಿ. ಹೌದು, ನೀವು ಯಾರೆಲ್ಲ ಇವತ್ತು ಮೆಸ್ಕಾಂ ಅಲ್ಲಿ ಈ ATP ಕೌಂಟರ್ ಮುಖಾಂತರ ಕೆಲಸ ಕಳ್ಕೊಂಡಿದ್ದೀರಾ, ಅವ್ರಿಗೆಲ್ಲ ಆದಷ್ಟು ಬೇಗ ಕೆಲಸ ಸಿಗ್ಲಿ, ಆದಷ್ಟು ಬೇಗ ಇನ್ನೂ ಒಳ್ಳೆ ಜೀವನ ಕಟ್ಕೊಳ್ಳಿ. ಯಾಕಂದ್ರೆ ಇವತ್ತು ಎಲ್ಲಾ ಕಂಪನಿಗಳಲ್ಲೂ ಟೆಂಪರರಿಯಾಗಿ ಕೆಲಸ ಮಾಡ್ತಿರೋರ ಜೀವನ ಅಸ್ತವ್ಯಸ್ತವೇ ಆಗಿದೆ. ಯಾರಿಗೂ ಇವತ್ತು ಎಷ್ಟೋ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋಂತಹ ಟೆಂಪರರಿ ಹುಡುಗರಿಗೆ 3 ತಿಂಗಳು 5 ತಿಂಗಳಾದ್ರೂ ಸಂಬಳಗಳು ಬರ್ತಾ ಇಲ್ಲ. ಹೌದು ಸರ್. ಯಾಕಂದ್ರೆ ಇವತ್ತು ಅದ್ರ ಮುಖಾಂತರ ಒಂದಿಷ್ಟು ಟೆಂಪರರಿ ಹುಡುಗರು ಏನೆಲ್ಲ ಅಕ್ರಮಗಳಿಗೆ ಕೈ ಹಾಕ್ತಾ ಇದಾರೆ. ತಪ್ಪು ಅವ್ರದಲ್ಲ ಪಾಪ, ಸಂಬಳ ಬಂದಿಲ್ಲ ಅಂದ್ರೆ ಅವ್ನು ಜೀವನ ಮಾಡೋದು ಹೆಂಗೆ? ಅವ್ನು ಜೀವನ ಮಾಡ್ಬೇಕಂದ್ರೆ ಕನಿಷ್ಠ ಅವನು ಬದುಕೋದಕ್ಕೆ ಬೇಕಾದಂತ ದುಡ್ಡು ಬೇಕು. ಆ ದುಡ್ಡು ಸಿಕ್ಲಿದ್ದಾಗ ಸಹಜವಾಗಿ ಒಬ್ಬ ಮನುಷ್ಯ ಇನ್ನೊಂದಲ್ಲ ಮತ್ತೊಂದು ಪರ್ಯಾಯ ವ್ಯವಸ್ಥೆ ಮಾಡಕ್ ಹೋಗ್ತಾನೆ, ತಪ್ಪಲ್ಲಿ ತೆಗೆದಾಕತಾನೆ, ಅವನು ಒಂದು ಅಪರಾಧಿಯಾಗಿ ನಿಲ್ತಾನೆ. ಇದು ನಿಜವಾಗ್ಲೂ ದೌರ್ಭಾಗ್ಯ. ಸರ್ಕಾರಗಳು ಸಹಜವಾಗಿ ಸಾರ್ವಜನಿಕರಿಗೆ ಸೇವೆ ಮತ್ತು ಸುರಕ್ಷತೆ ಕೊಡಬೇಕು.
ಆದ್ರೆ ಇವತ್ತಿನ ಸರ್ಕಾರಗಳು ಅದನ್ನ ಮಾಡ್ತಾ ಇಲ್ಲ ಅನ್ನೋದು ಗಟ್ಟಿ ವಾದ ನಿಮ್ದು ಇದೆ, ನಂದು ಇದೆ. 10,000ಕ್ಕೆ ಒಂದು ಕೆಲಸಕ್ಕೆ ನೀವು ಉತ್ತರ ಕರ್ನಾಟಕದ ಏನು ಗಟ್ಟಿ ಹೆಣ್ಣುಮಗಳು ಅಂತ ಪ್ರೂವ್ ಮಾಡಿದ್ದೀರಾ ಈ ಮಾತುಗಳಿಂದ. ಇದು ಬೇಕು, ಇಲ್ಲ ನಿಜ ನಿಜ ಬೇಕು ಸಮಾಜಕ್ಕೆ, ನಿಮ್ಮಂತವರ ಧ್ವನಿ ನಿಜವಾಗ್ಲೂ ಬೇಕು. ಇವತ್ತು ಏನಾಗಿದೆ, ಎಲ್ಲರೂ ಪುಕ್ಕಲತನದಿಂದ ಎದುರುಕೊಂಡು ಏನಾಗ್ಬಿಡುತ್ತೋ ನನಗೇನಾಗ್ಬಿಡುತ್ತೋ ಸ್ವಾರ್ಥದಿಂದ ಒಂದಿಷ್ಟು ಜನ ಬದುಕ್ತಾ ಇದಾರೆ. ಆದ್ರೆ ಇವತ್ತು ನೀವು ಇಷ್ಟೊಂದು ಮುಕ್ತವಾಗಿ ಮಾತಾಡ್ತಾ ಇದೀರಲ್ಲ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಬೇಕು, ನಿಮ್ಮಂತವ್ರು ಬೇಕು ಸಮಾಜಕ್ಕೆ, ನಿಜವಾಗ್ಲೂ ಬೇಕು. ಈ ತರ ಧ್ವನಿ ಆಗ್ಬೇಕು. ನಿಮಗೆ ಇವತ್ತು ಆಗಿರೋ ತೊಂದ್ರೆ, ನಿಮ್ಗಾಗಿರೋ ಒಂದಿಷ್ಟು ನಷ್ಟ, ಭಗವಂತ ಆದಷ್ಟು ಬೇಗ ನಿಮಗೂ ಒಂದಿಷ್ಟು ಒಳ್ಳೆ ಕೆಲಸ ಕೊಟ್ಟು ನಿಮ್ಮ ಜೀವನ ಇನ್ನೂ ಸುಗಮವಾಗಿರ್ಲಿ ಅಂತ ನಿಮ್ಮವಣಿ ಕಡೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ನೀವು ನಿಜವಾಗ್ಲೂ ಫೋನ್ ಮಾಡಿ ನನಗೆ ರೋಮಾಂಚನ ಆಗ್ತದೆ. ಯಾರು ಮಾತಾಡಿಲ್ಲ ಇವತ್ತವರೆಗೂ ನನ್ಗೆ ಈ ತರ. ಅಂದ್ರೆ ಸಹಜವಾಗಿ ಸುಮ್ನೆ ಫೋನ್ ಮಾಡ್ತಾರೆ, ಅವ್ರ ಪ್ರಾಬ್ಲಮ್ಸ್ ಹೇಳ್ತಾರೆ, ಸಮಾಜದ ಬಗ್ಗೆ ಯಾವ್ದೂ ಮಾತಾಡಲ್ಲ. ಅವರ ಒಂದು ಕೇವಲ ಅವ್ರ ಕಷ್ಟಗಳನ್ನ ಮಾತ್ರ ಹೇಳ್ತಾರೆ. ಆದ್ರೆ ನೀವು ಎಷ್ಟು ಅದ್ಭುತವಾಗಿ ಸಮಾಜ ಮತ್ತು ಕಂಪನಿ, ನಿಮ್ಮ ವೈಯಕ್ತಿಕ ಎಲ್ಲವನ್ನು ಮುಕ್ತವಾಗಿ ಮಾತಾಡಿದೀರಾ. ಹ್ಯಾಟ್ಸ್ ಆಫ್ ಟು ಯು ಮೇಡಮ್. ಥ್ಯಾಂಕ್ ಯು ಫೋನ್ ಮಾಡಿದ್ದಕ್ಕೆ. ಆಮೇಲೆ ನಮಸ್ತೆ ಮೇಡಮ್. ಆಮೇಲೆ ನಾವು ಇದನ್ನ ಟೆಲಿಕಾಸ್ಟ್ ಮಾಡ್ಬೋದಾ ನಿಮ್ಮ ಧ್ವನಿನ? ಅವಶ್ಯವಾಗಿ ಮಾಡ್ಬೋದು ಸರ್. ಧನ್ಯವಾದಗಳು. ನನ್ನ ಯಾವುದೇ ಅಭ್ಯಂತರವೂ ಇಲ್ಲ. ಧನ್ಯವಾದಗಳು ಮೇಡಮ್. ನಿಮ್ಮ ಮಾಡಿ ಸರ್, ಅದನ್ನ ಬಂದದನ್ನ ಫೇಸ್ ಮಾಡಕ್ ನಾನು ರೆಡಿ. ಇಲ್ಲ ಇಲ್ಲ, ಏನು ಬರಲ್ಲ. ನಿಮಗೆ ಏನಾದ್ರು ಆತರ ಬಂದ್ರು ತೊಂದರೆ ಕೂಡ ನನಗೆ ಬಂದ್ರೆ ಖುಷಿ ಇದೆ. ಯಾಕೆ ಗೊತ್ತಾ ಸರ್, ಬಂದ್ರು ಕೂಡ ಖುಷಿ ಇದೆ. ನಾನು ಅಷ್ಟು ದೊಡ್ಡವಳಲ್ಲ, ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ. ಯಾಕೆಂದ್ರೆ ಒಬ್ಬ ಸಾವಿತ್ರಿಬಾಯಿ ಫುಲೆ ಅಡಿಗೆ ಮನೆ ಸೇರ್ಕೊಂಡಿದ್ರೆ ಇವತ್ತು 10,000 ಜನ ಹೆಣ್ಮಕ್ಳು ಸಾವಿತ್ರಿಬಾಯಿ ಫುಲೆ ಹೆಸರು ಹೇಳ್ತಿರ್ಲಿಲ್ಲ ಸರ್. ಹೌದು ಹೌದು. ಆ ಒಬ್ಬ ಸಾವಿತ್ರಿಬಾಯಿನೇ ಇವತ್ತು 1 ಅನ್ನೋ ಸಂಖ್ಯೆಯಿಂದ 101 ಸ್ಥಾನಗಳು ಬಂದದ್ದು. ಹೌದು ಮೇಡಮ್. ಅಷ್ಟು ದೊಡ್ಡದಲ್ಲ. ಆದ್ರೆ ನಾನು ಹೇಳ್ತಿದ್ದೀನಿ, ಹೆದರಿಕೆ ಅನ್ನೋದನ್ನ ಇವತ್ತಿಗೆ ಬಿಡಬೇಕು. ಕೇಳೋ ಪ್ರಶ್ನೆಗಳನ್ನ ನೇರವಾಗಿ ಕೇಳ್ಬೇಕಲ್ಲ ಸರ್, ತಪ್ಪೇನಿದೆ? ಆಮೇಲೆ ನೀವು ಇನ್ನೊಂದು ಹೇಳಿದ್ರಿ, ನಾನು ದೊಡ್ಡವಳಲ್ಲ ಅಂತ. ಅದು ತಪ್ಪು. ನೀವೇ ದೊಡ್ಡವರು. ಇಲ್ಲಿ ಸರ್ಕಾರವೂ ದೊಡ್ಡದಲ್ಲ, ಕಂಪನಿಯೂ ದೊಡ್ಡದಲ್ಲ. ಯಾಕಂದ್ರೆ ಯಾವುದೋ ಒಂದು ಮುಖಾಂತರ ನೀವು ತೆರಿಗೆ ಕಟ್ಟಿ ಇವತ್ತು ಸರ್ಕಾರಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳನ್ನಾಗಿರ್ಬೋದು ಸಾಕುತ್ತಿರುವಂತಹ ಮಾಲೀಕರು ನಾವೆಲ್ಲರೂ. ಪ್ರತಿಯೊಬ್ಬರು ಇದನ್ನ ಗಮನ ಹರಿಸ್ಬೇಕು. ನಾವೇ ದಣಿಗಳು. ಇಲ್ಲಿ ಯಾರು ದಣಿಗಳು ನಮಗೆ ಯಾರು ಇಲ್ಲ. ನಾವು ಸಾರ್ವಜನಿಕರು, ನಮಗೆ ನಾವೇ ದಣಿಗಳು, ನಾವೇ ಸರ್ಕಾರಕ್ಕೆ ದಣಿಗಳು. ಇವತ್ತು ಓಟಿನ ಮುಖಾಂತರ ಆಗಿರ್ಬೋದು, ತೆರಿಗೆ ಕಟ್ಟುವ ಮುಖಾಂತರ ಆಗಿರ್ಬೋದು, ಇವತ್ತು ಸಾಕ್ತಿರೋದೇ ನಮ್ಮಂತ ಸಾಮಾನ್ಯರು. ನಾವು ಯಾರಿಗೂ ಚಿಕ್ಕವರಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ. ನೇರವಾಗಿ ಪ್ರಶ್ನೆ ಮಾಡಬೇಕು. ತಪ್ಪು ನಡೆದಾಗ ಎದುರಿಸಿ ನಿಲ್ಬೇಕು. ತಪ್ಪೇನಿಲ್ಲ. ನಾವು ಅಕ್ರಮ ಮಾಡಿದ್ರೆ ತಲೆ ಬಗ್ಸನ, ಅಕ್ರಮನೇ ಮಾಡಿದ್ದಂಗೆ ಸಮಂಜಸವಾಗಿ ಸರಿಯಾಗಿ ನಾವು ಪ್ರಶ್ನೆ ಕೇಳಿದಾಗ ಅದು ತಪ್ಪಂಗೆ ಆಗುತ್ತೆ ಮೇಡಮ್. ಹೌದು ಸರ್, ಅದ್ಭುತ. ಟೆಲಿಕಾಸ್ಟ್ ಮಾಡಿ ಸರ್, ನನಗೆ ಯಾವ ತೊಂದರೆನೂ ಇಲ್ಲ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಟೆಲಿಕಾಸ್ಟ್ ಮಾಡಿದ್ರೆ ಖಂಡಿತವಾಗೂ ನನಗದ ಒಂದು ಸುಲ್ಕನ್ನ ನೀವು ಕಳಿಸಿ. 100% ಮೇಡಮ್. ತುಂಬಾ ಅದ್ಭುತವಾಗಿ ಮಾತಾಡಿದ್ರಿ. ನನಗೊಂಥರ ಏನು ಬೂಸ್ಟ್ ಬಂದಂಗೆ ಆಯ್ತು ಇವತ್ತು ನನಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಧನ್ಯವಾದ. ಒಳ್ಳೇದಾಗ್ಲಿ ಮೇಡಮ್. ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.